ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಶಿಕಲಾ AR ಚಿಕ್ಕಬಳ್ಳಾಪುರದಿಂದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ತಾಲೂಕು ಕಾರ್ಯದರ್ಶಿ ಹಾಗೂ ರಾಜ್ಯ ಮಟ್ಟದ EC ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರ್ತೇನೆ. ಈ ಒಂದು KJVS ಅಂದರೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಂತ 10/3/2012ರಲ್ಲಿ ಸ್ಥಾಪನೆಯಾಗಿದ್ದು ಇಂದಿಗೆ 14 ವರ್ಷಗಳು ತುಂಬಿದೆ. ತನ್ನ ಮೂಲಕ ವಿಜ್ಞಾನ ಚಟುವಟಿಕೆಗಳಾದ ರಸಪ್ರಶ್ನೆ ಕಾರ್ಯಕ್ರಮ ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ 2 ಬಾರಿ ಆಯೋಜಿಸಿ ಅವರಿಗೆ ಕ್ಯಾಶ್ ಪ್ರೈಸ್ಗಳನ್ನು ಇಟ್ಟಿರ್ತಾರೆ. ಹಾಗೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟು ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಹಾಗೆ ಸಮಾಜ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೂಡ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿರ್ತಾರೆ. ಮಕ್ಕಳಿಂದ 40 ರು ಶುಲ್ಕವನ್ನು ತೆಗೆದುಕೊಂಡು ಅವರಿಗೆ ಪ್ರೋತ್ಸಾಹದಾಯಕ ಬಹುಮಾನಗಳನ್ನು ಇಟ್ಟು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪ್ರಶಸ್ತಿ ಪತ್ರಗಳನ್ನು ಹಾಗೂ ಹಣದ ರೂಪದಲ್ಲಿ ಬಹುಮಾನಗಳನ್ನು ನೀಡ್ತಾ ಬಂದಿರ್ತಾರೆ. ಹೀಗೆ ಬಹುಮಾನಗಳನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹ ತುಂಬುವುದೇ ಅಲ್ಲದೆ ವಿಜ್ಞಾನದ ಅರಿವು ಮೂಡಿಸ್ತಾ ಬಂದಿರ್ತಾರೆ. ಇದರ ರಾಜ್ಯಾಧ್ಯಕ್ಷರು CR ಚಂದ್ರಶೇಖರ್, ಖ್ಯಾತ ಮನೋವೈದ್ಯರು ಹಾಗೂ ಪದ್ಮಶ್ರೀ ಪುರಸ್ಕೃತರಾಗಿರ್ತಾರೆ. ಇವರು ಸಹ ಅನೇಕ ವಿಜ್ಞಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅರಿವನ್ನು ಮೂಡಿಸ್ತಾ ಬಂದಿರ್ತಾರೆ. ಹಾಗೆ ಇದರ ರಾಜ್ಯಾಧ್ಯಕ್ಷರಾದ ಬಸವರಾಜು ಸರ್ರವರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅತ್ಯುನ್ನತ ಶಿಖರಕ್ಕೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯನ್ನು ಏರಿಸಿಕೊಂಡು ಚೈತನ್ಯದಾಯಕವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಜೊತೆಯಲ್ಲಿ ಎಲ್ಲರನ್ನು ಪ್ರೋತ್ಸಾಹ ಮಾಡ್ತಾ ಬಂದಿರ್ತಾರೆ. ಇವರು ಪ್ರತಿ ಬುಧವಾರ ಆನ್ಲೈನ್ ಕಾರ್ಯಕ್ರಮವನ್ನು ಏರ್ಪಡಿಸಿ ಒಂದೊಂದು ವಾರ ಒಬ್ಬೊಬ್ಬ RPಗಳನ್ನು ಕರೆಸಿ ಬೇರೆ ಬೇರೆ ವಿಷಯಗಳನ್ನು ತುಂಬ ಚೆನ್ನಾಗಿ ನಮಗೆ ತಿಳ್ಕೊಳ್ಳೋ ಹಂಗೆ ಮಾಡ್ತಾ ಇರ್ತಾರೆ. ತುಂಬ ಒಂಥರ ನಾವೀನ್ಯತೆಯುತವಾಗಿ ಆ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಪ್ರಾರಂಭದಲ್ಲಿ ನಾವು ವಿಜ್ಞಾನ ಗೀತೆಗಳನ್ನು ಸಹ ಆಡ್ತಾ ಬರ್ತಾ ಇರ್ತೇವೆ. ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಆಗಲಿ, ಈ ಪ್ಯಾರಾಲಿಸಿಸ್ ಬಗ್ಗೆ ಆಗಲಿ, ಹಾಗೆ ಡಾಕ್ಟರ್ ಅಂಜನಪ್ಪನವರು ಸಹ ತುಂಬ ಅನೇಕ ಕಾಯಿಲೆಗಳ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ತುಂಬ ಸಂಪನ್ಮೂಲ ವ್ಯಕ್ತಿಗಳನ್ನು ಒಂದೊಂದು ವಾರಕ್ಕೊಬ್ಬೊಬ್ಬರನ್ನು ಕರೆದು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಳ್ಳೆ ಹೊಸ ವಿಷಯಗಳನ್ನು ನಮಗೆ ತಿಳಿಸ್ತಾ ಬಂದಿರ್ತಾರೆ. ಗೂಗಲ್ ಮೀಟ್ ಆನ್ಲೈನ್ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇರುತ್ತೆ. ಹಾಗೆ ಈ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ ನಡೀತಾ ಇದೆ. ಈಗ ಮಾರ್ಚ್ 10ನೇ ತಾರೀಕಿಂದ ಏಪ್ರಿಲ್ 10ರವರೆಗೂ ನಡೀತಾ ಇರ್ತಕ್ಕಂಥದ್ದು. ಎಲ್ಲರೂ ಸಹ 100 ರು ಅನ್ನು ಕೊಟ್ಟು ಸದಸ್ಯತ್ವವನ್ನು ಪಡೆಯಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ 250 ರು ಸದಸ್ಯತ್ವ ತೆಗೆದುಕೊಂಡು ಶಿಕ್ಷಣ ಶಿಲ್ಪಿ ಅನ್ನುವ ಪುಸ್ತಕ ವರ್ಷಕ್ಕೆ 12 ತಿಂಗಳಿಗೆ ಒಂದೊಂದು ಪುಸ್ತಕದಂತೆ ನಮಗೆ ಪೋಸ್ಟಲ್ಲಿ ಬರ್ತಾ ಇರುತ್ತೆ. ಶಿಕ್ಷಣ ಶಿಲ್ಪಿ ಪುಸ್ತಕದಲ್ಲೂ ಅಷ್ಟೇ ನಾವು ಬರೆದ ಕವನಗಳನ್ನಾಗಲಿ, ವಿಜ್ಞಾನ ಚಟುವಟಿಕೆಗಳನ್ನಾಗಲಿ, ಪ್ರಯೋಗಗಳನ್ನಾಗಲಿ ಬರೆದು ಕಳಿಸಿದ್ರೆ ಸಮಿತಿಯವರು ಅದನ್ನು ಪುಸ್ತಕದಲ್ಲಿ ಪ್ರಕಟಿಸಲಾಗ್ತಾ ಇದೆ. ತುಂಬ ಒಳ್ಳೊಳ್ಳೆ ಮಾಹಿತಿಯ ಶಿಕ್ಷಣ ಶಿಲ್ಪಿಯಲ್ಲೂ ಸಹ ಬರ್ತಾ ಇದೆ. ಎಲ್ಲರೂ 250 ರು ಕೊಟ್ಟು ಶಿಕ್ಷಣ ಶಿಲ್ಪಿಯ ಚಂದಾದಾರರಾಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ 1000 ರು ಕೊಟ್ಟು ವಾರ್ಷಿಕ ಚಂದಾದಾರರು ಸಹ ಆಗಬಹುದು. ನಾವು ತೆಗೆದುಕೊಳ್ಳುವ ಈ ಸದಸ್ಯತ್ವ ಹಣದಿಂದಲೇ ಈ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯು ನಡ್ಕೊಂಡು ಬರೋದಕ್ಕೆ ಚೆನ್ನಾಗಿ ಪ್ರೋತ್ಸಾಹ ನಾವು ನೀಡಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಬೇರೆ ಯಾವುದೇ ಮೂಲಗಳಿಂದ ಇದಕ್ಕೆ ಆದಾಯ ಇರೋದಿಲ್ಲ. ಹಾಗಾಗಿ ಈ ಸದಸ್ಯತ್ವ ಕ್ಯಾಂಪೇನ್ನಲ್ಲಿ ನಾವು ಭಾಗವಹಿಸಿ ಎಲ್ಲರೂ ಸದಸ್ಯತ್ವವನ್ನು ಪಡೆದುಕೊಳ್ಳೋಣ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿ ವರ್ಷಕ್ಕೊಂದು ಸಾರಿ ರಾಜ್ಯ ಮಟ್ಟದ ಕಾರ್ಯಾಗಾರಗಳು ನಡೆಯುತ್ತಿದ್ದು, ಹರಿಹರದಲ್ಲೂ ಸಹ 1-2 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿರ್ತೇನೆ. ತುಂಬ ಚೆನ್ನಾಗಿ ನಾವೀನ್ಯತೆಯುತವಾದ ವಿಜ್ಞಾನ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಒಂದು ಕಿಂಚಿತ್ತೂ ನಮಗೆ ಬೇಸರ ಇಲ್ದಿರ 2 ದಿನಗಳ ಕಾರ್ಯಾಗಾರ ಯಶಸ್ವಿಯಾಗಿ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಹಾಗೆ 2026 ಜನವರಿ ಕೊನೆಯ ವಾರದಲ್ಲಿ ನಾವು ಕರ್ನೂಲಿಗೆ ಈ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯಾಗಾರಕ್ಕೆ ಹಾಜರಾಗಿದ್ವಿ. ಅಲ್ಲಿಯೂ ಅಷ್ಟೇ ಸಹ ತುಂಬ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ನಮಗೆ
ಒಳ್ಳೆ ಒಳ್ಳೆ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರು. ಸ್ಪೀಷೀಸ್ ಆಗಲಿ, ಈ ಈ ಜೀವಿಗಳ ಬಗ್ಗೆ ಆಗಲಿ, ಮತ್ತು ಸಂವಿಧಾನದ ಆಕ್ಟ್ಗಳ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು. ಕರ್ನೂಲ್ನ ಬ್ರಹ್ಮರೆಡ್ಡಿ ಸರ್ ಅವರ ಒಂದು ಕಾನ್ಫರೆನ್ಸ್ ಹಾಲ್ನಲ್ಲಿ ಈ ರಾಜ್ಯಮಟ್ಟದ ಕಾರ್ಯಾಗಾರ ನಡೀತು. ಒಂದು ಊಟ ವಸತಿಯಿಂದ ಹಿಡಿದು ತುಂಬ ಚೆನ್ನಾಗಿ VIP ಥರ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಅಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸೋದೇ ನಮ್ಮ ಪುಣ್ಯ ಅಂತ ನನಗೆ ಅನ್ನಿಸ್ತು. ತುಂಬ ಸಂತೋಷ ಆಯಿತು. ತಾವೆಲ್ಲರೂ ಸಹ ಎಲ್ಲರೂ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡು ಸದಸ್ಯತ್ವವನ್ನು ಪಡ್ಕೊಂಡು ಇಂಥ ಕಾರ್ಯಾಗಾರಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.